ರೆಸ್ಟ್ ಆದ್ಮೇಲೆ ಜಿಮ್ ಅಲ್ಲಿ ಈ ಮಿಸ್ಟೇಕ್ ಮಾಡಬೇಡಿ. ಡೇ 19 ಫಾರ್ಮಿಂಗ್ ಲಾಗ್. ಇವತ್ತು ಬೆಳಗ್ಗೆನೆ ನೀರಿಗೆ ಉಪ್ಪು ಹಾಕೊಳ್ಳೋ ಬದಲು ರಂಗೋಲಿ ಹಾಕ್ತಿದ್ದೆ. ಜಸ್ಟ್ ಮಿಸ್. ಏನಾರ ಹಂಗ್ ಮಾಡಿದ್ರೆ ಹಾಲ್ ಕರಿಯೋ ಬದಲು ಸೀದಾ ಮೇಲ್ ಹೋಗಿದ್ದೆ. ಇವರು ಶಟ್ಲ್ ಕಾಕ್ ಆಡೋ ನೆಟ್ ಅಲ್ಲಿ ವಾಲಿಬಾಲ್ ಆಡ್ತವ್ರೆ. ಬಿಟ್ರೆ ನನ್ ಮಕ್ಳು ಫುಟ್ಬಾಲ್ ಆಡಿದ್ರು ಆಡ್ಬೋದು. ಏನೋ ಒಟ್ನಲ್ಲಿ ಆಡ್ತಾರೆ. ನಾನು ಒಂದ್ ಕಾಲದಲ್ಲಿ ಪ್ಲೇಯರೇ ಸಾರ್. ನನ್ಗೆ ಈ ಫುಟ್ಬಾಲ್ ಬಗ್ಗೆ ಎಲ್ಲ ಗೊತ್ತಿಲ್ಲ, ಆದ್ರೆ ನಾನ್ ಆಡೋ ಆಟನೇ ಬೇರೆ. ನಮ್ ಪಾಪಗಂತೂ ಊಟ ಮಾಡಿಸ್ಬೇಕಾರೆ ಒಬ್ರು ಇಲ್ಲ ಅಂದ್ರೆ ಏನು ತಿನ್ನೋದೇ ಇಲ್ಲ. ನಾನು ಎಷ್ಟೋ ಜನ ಹತ್ರ ಕೇಳಿನಿ, ಇವಾಗಿನ ಹೆಣ್ಮಕ್ಳು ಸರಿಯಾಗಿ ಊಟನೇ ಮಾಡಲ್ಲ ಅಂತ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೇಡಮ್, ನಾಳೆ ನೀವು ಒಬ್ರಿಗೆ ಜನ್ಮ ಕೊಡ್ತೀರಾ. ನಿಮ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಿಮ್ ಭವಿಷ್ಯ. ಅದಕ್ಕೆ ನಿಮ್ ಹೆಲ್ತ್ ಕಡೆ ಗಮನ ಇರ್ಲಿ. ನೀವೇನ್ ತಿಂತೀರೋ ಹೆಂಗ್ ಇರ್ತೀರೋ ಅನ್ನೋದ್ರ ಮೇಲೆ ಫ್ಯೂಚರ್ ಡಿಸೈಡ್ ಆಗುತ್ತೆ. ನೆನ್ಪಿರ್ಲಿ. ನಮ್ಮಮ್ಮ ಕಾಯಿ ಕೆತ್ತು ಅಂತ ಕೊಟ್ರು. ನಾನು ಒಂದ್ ಲೋಟ ತಗೊಂಡು ನಿಧಾನಕ್ಕೆ ಸುಲ್ದು ನೀರ್ ಕುಡಿಯೋಣಂತ ನೋಡಿದ್ರೆ ಚಿಪ್ ಏನ್ ಮಾಡೋದು ಅಂತ ಬೀಸಾಕಿದ್ರೆ ನಮ್ಮಮ್ಮ ಅವು ಬೇಕು ತಗೊಂಬ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು. ಇವು ದಾರಿಗುಂಟ ಬರಲ್ಲ ಅಂತ ಸ್ವಲ್ಪ ದೂರ ಕೈಯಲ್ಲೇ ಇಟ್ಕೊಂಡ್ ಹೋದೆ. ಆಮೇಲೆ ಕೊಳ್ಳಿಗೆ ಸುತ್ತಿದ್ರೆ ಹಳ್ಳಕ್ ಹೋಗ್ಬೇಕಾ? ಬಾರ್ ಮುಂದೆ ಇದ್ದಿದ್ರೆ ಬಾರ್ ಒಳಕ್ಕೆ ಹೋಗ್ತಿದ್ವೇನೋ. ಅವರು ಕುರಿ ಹಿಡ್ಕಂತ ಅಂದ್ರು. ಮೈಲಾರಿ ಅಂದ್ರೆ ಅವು ನೋಡಿದ್ರೆ ಪರಾರಿ. ಮೊನ್ನೆ ಫಂಕ್ಷನ್ ಅಲ್ಲಿ ಮುಸ್ರೆ ಜಾಸ್ತಿ ಆಗಿ ರೆಸ್ಟ್ ಅಲ್ಲಿ ಇತ್ತು. ಇವಾಗ ಅಲ್ಲೇ ಕಾಳಗಾನೆ ಶುರು ಮಾಡಿದೆ. ಬಂದು ಎಲ್ಲ ಕೆಲಸ ಮುಗಿಸಿ ಜಿಮ್ಗೆ ಲಾಗಿನ್. 2 ದಿನ ಹುಷಾರಿರ್ಲಿಲ್ಲ, ಸೊ ರೆಸ್ಟ್ ಅಲ್ಲಿ ಇದ್ದೆ. ಈ ಟೈಮ್ ಅಲ್ಲಿ ಬಂದು ಹಿಗ್ಗ ಮುಗ್ಗ ವರ್ಕೌಟ್ ಮಾಡಂಗಿಲ್ಲ. ಯಾಕಂದ್ರೆ ರೆಸ್ಟ್ ಅಲ್ಲಿ ಇದ್ದಾಗ ನಮ್ ಪ್ರೋಗ್ರೆಸಿವ್ ಡೌನ್ ಆಗಿರುತ್ತೆ. ರೀಸನ್ ವರ್ಕೌಟ್ ಡಯಟ್ ಕಮ್ಮಿ ಆಗಿ ಲೈಟ್ ಆರ್ ಮಾಡ್ರೇಟ್ ವೆಯ್ಟ್ ಟ್ರೈನ್ ಮಾಡೋದು ಒಳ್ಳೇದು. ನಾಳೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತೀನಿ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬಾಯ್ ಬಾಯ್.